ನನ್ನ ಹೃದಯದಲ್ಲಿ ಪ್ರತಿಷ್ಠಾಪಿಸಿಕೊಂಡು ಪೂಜ್ಯ ಮಹಾಮನೆಯ 195ನೆಯ ಶಿವಾನುಭವ ಗೋಷ್ಠಿ ಹಾಗೂ ಅಂಬಿಗರ ಚೌಡಯ್ಯನವರ ಸ್ಮರಣೋತ್ಸವದ ಪೂಜ್ಯ ಸಾನ್ನಿಧ್ಯವನ್ನು ವಹಿಸಿರುವ ಪರಮ ಪೂಜ್ಯ ಬಸವಾನಂದ ಪೂಜ್ಯರ ಚರಣಗಳಿಗೆ ನಮಿಸಿ ಹಾಗೂ ವಿಶ್ವವಿದ್ಯಾಲಯದ ನಿವೃತ್ತ ಕುಲಪತಿಗಳಾದಂಥ ಮಾನ್ಯ ಡಾಕ್ಟರ್ PR ಪಾಟೀಲ್ ಸರ್ ಅವರೇ ಹಾಗೂ ಇವತ್ತಿನ ಉಪನ್ಯಾಸಕರಾದಂಥ ಡಾಕ್ಟರ್ ಪ್ರಜ್ಞಾ ಮತ್ತೇಳಿ ಮೇಡಮ್ ಅವರೇ ಹಾಗೂ ಎಲ್ಲ ವೇದಿಕೆಯ ಮೇಲಿನ ಶರಣರೇ ಹಾಗೂ ನಿರೂಪಕರೇ ಹಾಗೂ ಇವತ್ತಿನ ಮಾಸಿಕ ಶಿವಾನುಭವ ಗೋಷ್ಠಿಗೆ ಸಾಕ್ಷಿಯಾಗಿರುವ ಎಲ್ಲ ಶರಣೀಯರೇ, ನಿಮ್ಮೆಲ್ಲರ ಆತ್ಮಕ್ಕೆ ಶರಣಾರ್ಥಿ. ನಮ್ಮ ಇವತ್ತಿನ ನಿರೂಪಕರು ನನಗೆ ಮೊನ್ನೆ ಸರ್ ನೀವು ಬರಬೇಕು ಮಾಮನೆಗೆ ಅಂತ. ನನಗೂ ಈ ಒತ್ತಡದ ಕೆಲಸದೊಳಗೆ 98ರಲ್ಲಿ ಯೋಗದಿಂದ ನಿರೋಗದೆಡೆ ಆ ಶಿಬಿರ, ರೋಗದಿಂದ ನಿರೋಗದೆಡೆಗೆ ಆ ಶಿಬಿರದಲ್ಲಿ 1 ತಿಂಗಳ ಪೂಜ್ಯರ ಪ್ರವಚನ, ಯೋಗ ಚಿಕಿತ್ಸೆ ಹಾಗೂ ಉಪವಾಸ, ಈ 3 ಮಾಡಿದ ನೆನಪು ಇವತ್ತು ನನ್ನನ್ನು ಪೂಜ್ಯರ ಮಹಾಮನೆಗೆ ಕರೆತಂದಿದೆ. ನಿಜವಾಗ್ಲೂ ಅವತ್ತಿನ 30 ದಿವಸದ ಉಪವಾಸ, ಅವತ್ತಿನ ಪ್ರವಚನ, ಅವತ್ತಿನ ಚಿಕಿತ್ಸೆ ಮತ್ತು ಅವತ್ತಿನ ಒಂದು ಹೃದಯ ಸ್ಪರ್ಶಿಯಾದಂಥ ಸಂಗಮ ನಿಜವಾಗ್ಲೂ ನಮ್ಮ ಧಾರವಾಡ ವಿದ್ಯಾರ್ಥಿ ಅವರ ಮನೆ, ಅದರ ಪಕ್ಕದಲ್ಲಿಯೇ ಮಹಾಮನೆ ಆಧ್ಯಾತ್ಮಿಕವಾದಂಥ ಶಕ್ತಿಯನ್ನು ನಿಜವಾಗ್ಲೂ ನಮ್ಮ ಶಾಲೆ, ಕಾಲೇಜು, ಮಹಾವಿದ್ಯಾಲಯಗಳು ನಮ್ಮಲ್ಲಿ ಒಂಥರ ಅಕಾಡೆಮಿಕ್ ಕೋಶೆಂಟ್ ಅನ್ನ, ಇಂಟೆಲೆಕ್ಚುಯಲ್ ಕೋಶೆಂಟ್ ಅನ್ನ, IQ ಮತ್ತು AQ ಹೆಚ್ಚು ಮಾಡಿದರೆ ನಮ್ಮ ಈ ಮಹಾಮನೆಗಳು ನಮ್ಮ EQ ಎಮೋಷನಲ್ ಕೋಶೆಂಟ್ ಅನ್ನ ಹೆಚ್ಚು ಮಾಡುವಲ್ಲಿ ಸಫಲ ಆಗಿವೆ ಅನ್ನೋದಕ್ಕೆ ಸಾಕ್ಷಿ ಪೂಜ್ಯ ಬಸವಾನಂದ ಮಹಾಸ್ವಾಮೀಜಿ. ಇವತ್ತು ನಮ್ಮ ದೇಶಕ್ಕೆ ವಿದ್ಯಾವಂತರಿಗಿಂತ ಹೃದಯವಂತರ ಅವಶ್ಯಕತೆ ಬಹಳ ಇದೆ ಅನ್ನೋದು ನಿಮ್ಮೆಲ್ಲರ ಆತ್ಮ ಒಪ್ಪಿಕೊಂಡಿದೆ. ಅದಕ್ಕಾಗಿ ಪೂಜ್ಯರು ಈ ಮಹಾಮನೆಯಲ್ಲಿ ಸಾಧಕರಾಗಿ ಸಫಲ ಮಾಡದೇ ಎಲ್ಲರ ಹೈಜೀನ್ ಅನ್ನ, ಮೆಂಟಲ್ ಹೈಜೀನ್ ಅನ್ನ ಮತ್ತು ಹೆಲ್ತ್ ಅನ್ನ, ಫಿಸಿಕಲ್ ಹೆಲ್ತ್ ಅನ್ನ ಬರೀ ಅಲೈನ್ಮೆಂಟ್ ಮಾಡುವುದಲ್ಲದೆ ಅದರ ಸತ್ವವನ್ನ, ಅದರ ಸ್ಟ್ರೆಂತ್ ಅನ್ನ ಹೆಚ್ಚು ಮಾಡುವುದರಲ್ಲಿ ಅವರು ಸಫಲ ಆಗಿದ್ದಾರೆ ಅನ್ನೋದಕ್ಕೆ ನಾವೆಲ್ಲರೂ ಇವತ್ತು ಕೂಡಿದ್ದೇವೆ. ಅದಕ್ಕಾಗಿ ಇವತ್ತು ನಾನು ತುಂಬಾ ಆರೋಗ್ಯವಂತರ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಇವತ್ತಿನ ನಮ್ಮ ಮಠಮಾನ್ಯಗಳು ಕೂಡ ವಿದ್ಯಾವಂತರನ್ನ ಹೆಚ್ಚು ಮಾಡಿದೆ, ಹೃದಯವಂತರನ್ನ ಹೆಚ್ಚು ಮಾಡಿದೆ. ಮತ್ತು ಕರ್ನಾಟಕಕ್ಕೆ ಕನ್ನಡದ ಮಠಮಾನ್ಯಗಳು ಮತ್ತು ಮಹಾಮನೆಗಳು ಕೊಟ್ಟಿರ್ತಕ್ಕಂಥ ಕೊಡುಗೆ ನಾವು ಗುರುತಿಸಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಅದು ನಿಜವಾಗ್ಲೂ ಇವತ್ತಿಗೂ ಅರಣ್ಯದಲ್ಲಿ ತಿರುಗ್ತಾ ಇದೆ. ಏನದು? ಮೃಗ, ಕಸ್ತೂರಿ ಮೃಗ. ಎಲ್ಲಿದೆ ಆ ಮಕರಂದ, ಎಲ್ಲಿದೆ ಆ ಸತ್ವ, ಎಲ್ಲಿದೆ ಆ ಸುವಾಸನೆ ಅಂತ ಹುಡುಕ್ತಾ ಇದೆ. ಆದ್ರೆ ಅದಕ್ಕಿನ್ನೂ ಸಿಕ್ಕಿಲ್ಲ. ಯಾಕಂದ್ರೆ ಅದು ಎಲ್ಲೇ ಐತೆ ಅಂದ್ರೆ ಅದರ ಹತ್ತಿರ ಐತೆ. ಕಸ್ತೂರಿ ಮೃಗದಲ್ಲಿಯೇ ಕಸ್ತೂರಿ ಅಡಗಿದೆ. ಹಾಗೆ ನಾವು ಕನ್ನಡಿಗರು, ಭಾರತೀಯರು ಅಂತಹ ಸತ್ವ
ನಮ್ಮಲ್ಲಿ ಜನ್ಮದಾರ್ಢ್ಯವಾಗಿ ಬಂದಿದೆ ಅಂತಲೇ ನಾವು ಇವತ್ತು ಆಧ್ಯಾತ್ಮಿಕ ಕ್ಷೇತ್ರಕ್ಕೆ ಒಂದು ಎಟಮಾಲಜಿಕಲ್ ಯೂನಿಟ್ ಆಗಿ ಇವತ್ತು ನಾವು ಜನ್ಮ ತಾಳಿದೆವು. ಹಾಗೆ ಒಂದು ಯೂನಿಟ್, ಅಕಾಡೆಮಿಕ್ ಯೂನಿಟ್ ಆಗಿ ನಾವು ಪ್ರಜ್ವಲಿಸ್ತಾ ಇದ್ದೇವೆ. ಹಾಗೆ ನಾವು ಒಂದು ಕಲ್ಚರಲ್ ಯೂನಿಟ್ ಆಗಿ ಪ್ರಜ್ವಲಿಸ್ತಾ ಇದ್ದೇವೆ. ಹಾಗೆ ನಾವು ಸೋಷಿಯಲ್ ಯೂನಿಟ್ ಆಗಿ ಪ್ರಜ್ವಲಿಸ್ತಾ ಇದ್ದೇವೆ. ಹಾಗೆ ನಿಜವಾಗ್ಲೂ ನಮ್ಮ ಬದುಕು ಮೇಡಮ್ ಅವ್ರು ಹೇಳ್ತಾ ಇರುವಾಗ ಅದ್ಭುತವಾದಂತ ನಿಜವಾಗೂ ಆ ವಚನಗಳು, ಅದರ ಮತ್ತೊಂದು ಹೆಸರು ಮುಕ್ತಕಗಳು ಅಂತ. ಜನಸಾಮಾನ್ಯರ ಮನೆಗೆ ವಚನ ಸಾಹಿತ್ಯ ಪಂಡಿತಾಭಿಮುಖಿ ಆಗ್ಲಿಲ್ಲ, ಅದು ಜನಾಭಿಮುಖಿಯಾಯಿತು. ಅದು ಇವತ್ತಿಗೂ ಕೂಡ 8ನೇ ಶತಮಾನದಲ್ಲಿ ಆವಿರ್ಭವಿಸಿದರೂ ಕೂಡ 21ನೇ ಶತಮಾನದಲ್ಲಿ ಕೂಡ ಇವತ್ತು 100% ಅದು ಅಪ್ಲೈ ಆಗ್ತಾ ಇದೆ ಜೀವನಕ್ಕೆ. ಅಂದ್ರೆ ಇನ್ನೇನ್ ಬೇಕು ಹೇಳೋದ್ರಲ್ಲಿ ಮುಕ್ತವಾದಂತ ಮುಕ್ತತೆ ಎಷ್ಟಿದೆ ಅನ್ನೋದಕ್ಕೆ ಸಾಕ್ಷಿ ಇವತ್ತು ನಮ್ಮ ಅಂಬಿಗರ ಚೌಡಯ್ಯನವರ ನೇರವಾದಂತ ನಿಷ್ಠುರವಾದಿ ಲೋಕ ವಿರೋಧಿ ಅಂತ ಹೇಳ್ತಾರಲ್ಲ, ನಿಜ. ಅದಕ್ಕಾಗಿ ಆ ಸತ್ವ ತಮಸ್ಸನ್ನ ಕಡಿಮೆ ಮಾಡಿ ಸಾತ್ವಿಕತೆಯನ್ನು ಹೆಚ್ಚು ಮಾಡಲಿಕ್ಕೆ ನಾವೆಲ್ಲರೂ ಇಂಥ ಸತ್ಸಂಗಗಳು, ಇಂಥ ಮಾಸಿಕ ಶಿವಾನುಭವಗಳು ನಮ್ಮನ್ನ ಆ ಸಮಯದಲ್ಲಾದರೂ ಕೂಡ ಇವತ್ತಿನ ಪ್ರಸಾದ, ಇವತ್ತಿನ ಅವಶ್ಯಕತೆ, ಇವತ್ತಿನ ಸತ್ಸಂಗ, ಇವತ್ತಿನ ಪೂಜ್ಯರ ಆಶೀರ್ವಚನ, ಇಲ್ಲಿನ ಮಾತುಗಳು, ಇಲ್ಲಿನ ವಿಚಾರಗಳು ನಮ್ಮನ್ನ ಇಷ್ಟರ ಮಟ್ಟಿಗೆ ಆದರೂ ಕೂಡ ಒಂದು ಬದುಕಿನ ಆ ಒಂದು ವೇಗದಲ್ಲಿ ಒತ್ತಡದಿಂದ ಸ್ವಲ್ಪ ವಿಮುಖಾಗಲಿಕ್ಕೆ ಸಾಧ್ಯ ಆಗ್ತಾ ಇದೆ. ಅದಕ್ಕಾಗಿ ನಿಜವಾಗ್ಲೂ ನಾವೆಲ್ಲರೂ ಪುಣ್ಯಶಾಲಿಗಳು ಅಂತ ಹೇಳ್ಬೋದು. ಅದಕ್ಕಾಗಿ ಇನ್ನು ವೇದಿಕೆ ಮೇಲೆ ಮಾತಾಡುವರು ಚೆನ್ನಾಗಿ ಬಹಳಷ್ಟು ಜನ ಶರಣರು ಇದ್ದಾರೆ. ಅದಕ್ಕಾಗಿ ಇವತ್ತು ನಿಜವಾಗ್ಲೂ ನನಗಿನ್ನೊಂದು ದೊಡ್ಡ ಕೆಟ್ಟ ಹ್ಯಾಬಿಟ್ ಏನಿದೆ ಅಂದ್ರೆ, 14 ತಾಲೂಕಿನಲ್ಲಿ 14 BU ಆದಾಗ ತುಂಬಾ ನನಗೇನಂದ್ರೆ, ಒಂದು ಮಕ್ಕಳ ಫಲಿತಾಂಶ, ಮಕ್ಕಳ ಹೃದಯವಂತಿಕೆ, ಎಮೋಷನಲ್ ಕೋಶಂಟ್ ಅನ್ನ ಹೆಚ್ಚು ಮಾಡಲಿಕ್ಕೆ ಸ್ವತಃ ಪ್ಯಾಕೇಜ್ ಅನ್ನು ರೆಡಿ ಮಾಡಿ ಸ್ವತಃ ಮಕ್ಕಳಿಗೆ, ಹಡದವರಿಗೆ ಮತ್ತು ಕಲಿಸುವವರಿಗೆ ಮತ್ತು ನೋಡುವವರಿಗೆ, ಅಂದ್ರೆ 4 ಭಾಗೀದಾರರನ್ನ ಭಾಗೀದಾರರ ನಡುವಿನ ಕೊಂಡಿಯನ್ನ, ಶೈಕ್ಷಣಿಕ ಕೊಂಡಿಯನ್ನ ಗಟ್ಟಿ ಮಾಡಿದರೆ ಫಲಿತಾಂಶ ಅನ್ನೋದು, ಸರಸ್ವತಿ ಅನ್ನೋದು ಬೆನ್ನ ಹತ್ತಾರೆ ಅನ್ನೋದಕ್ಕೆ ಎಲ್ಲ ಸಾಕ್ಷಿಯಾದಂತ ಕೆಲಸವನ್ನ ಮಾಡಿದ್ದೇನೆ, ಪೂಜ್ಯರ ಆಶೀರ್ವಾದದಿಂದ. ಅದಕ್ಕಾಗಿ ಆ ಕೆಲಸವನ್ನ ಇವತ್ತಿಗೂ ಕೂಡ ಮಾಡಲಿಕ್ಕೆ ನಿಜವಾಗಲೂ ಮಗುವಿನ ಅಂತಸತ್ವ, ಮಗುವಿನ ತೇಜಸ್ಸು, ಮಗುವಿನ ಅಂತರಂಗ, ಮಗುವಿನ ಕಲಿಕೆ, ಮಗುವಿನ ಜ್ಞಾನ, ಮಗುವಿನ ತಿಳುವಳಿಕೆ, ಮಗುವಿನ ವಿವೇಚನಾ ಸಾಮರ್ಥ್ಯ, ಮಗುವಿನ ಅನ್ವಯ ಕೌಶಲ್ಯ, ಇವೆಲ್ಲವುಗಳನ್ನ ಇಂಟಿಗ್ರೇಟ್ ಮಾಡಿದ್ರೆ ದಟ್ ಈಸ್ ಅಕರ್ ಟು ಲರ್ನಿಂಗ್. ಅಂತಹ ಕಲಿಕಾ ಪುತ್ರನನ್ನ, ಸರಸ್ವತಿ ಪುತ್ರ ಪುತ್ರಿಯರನ್ನ ತಯಾರು ಮಾಡೋದು ತುಂಬಾ ಕಷ್ಟದ ಕೆಲಸ ಏನಲ್ಲ, ತುಂಬಾ ಕಷ್ಟದ ಕೆಲಸ ಏನಲ್ಲ, ತುಂಬಾ ಸರಳವಾಗಿರ್ತಕ್ಕಂಥ ಕೆಲಸ. ಒಂದು ದಿನಕ್ಕೆ 1140 ಸೆಕೆಂಡ್ಗಳು ನಮಗೆ ಲಭ್ಯ ಇರುವುದರಿಂದ, 365 ದಿನಗಳು ನಮಗೆ ಇರುವುದರಿಂದ ನಮ್ಮ ಎನರ್ಜಿ, ನಮ್ಮ ಜ್ಞಾನ, ನಮ್ಮ ಶಕ್ತಿ, ನಮ್ಮ ಹಣ, ನಮ್ಮ ಇದೇನು ಸಾಮರ್ಥ್ಯ, ಆಸಕ್ತಿ, ಇವೆಲ್ಲವುಗಳಿಗೆ ಬಹಳಷ್ಟು ಅದ್ಭುತವಾದಂತಹ ಶಕ್ತಿ ಇದೆ. ಅದಕ್ಕಾಗಿ ಸ್ವಾಮಿ ವಿವೇಕಾನಂದರು ಚಿಕಾಗೋದ ಕರತಾಡನವನ್ನೇ ನಾವು ಇವತ್ತು ನೆನಪಿಸ್ಕೊಳ್ತಾ ಇದ್ದೇವೆ. ಅದಕ್ಕಾಗಿ ಸರ್ವಪಲ್ಲಿ ರಾಧಾಕೃಷ್ಣನರು ಪರದೇಶಕ್ಕೆ ಹೋಗುವಾಗ ಅವ್ರ ವಿದ್ಯಾರ್ಥಿಗಳು ಕೇಳಿದ್ರಂತೆ, ಸರ್ವಪಲ್ಲಿ ರಾಧಾಕೃಷ್ಣನರು ಏನಂತ, ಯಾಕೆ ಹೋಗ್ತೀರಿ ಪರದೇಶಕ್ಕೆ ಅಂತ ಕೇಳಿದ್ರಂತ. ನೀವೇನಾರ ಆಗಿದ್ವಿ ಅಂದ್ರೆ ನಾನು ಕಲಿಯಾಕ್ ಹೊಂಟೀನಿ ಅಂತ ಹೇಳ್ತಿದ್ವು. ಆದ್ರೆ ಅವ್ರು ಹಂಗೆ ಹೇಳಿಲ್ಲ, ಪರದೇಶಕ್ಕೆ ಕಲಸಾಕ್ ಹೊಂಟೀನಿ ಅಂತ ಹೇಳಿದ್ರಂತ. ಅದು ಭಾರತದ ತಾಕತ್ತು, ಅದು ಭಾರತದ ಸತ್ವ, ಅದು ಭಾರತದ ತಾಕತ್ತು. ಅಂತ ಶಕ್ತಿ ಭಾರತಕ್ಕೆ ಇರುವುದರಿಂದ ನಾವೆಲ್ಲರೂ ಹೇಗೆ ಬಿಹೇವ್ ಮಾಡ್ತಾ ಇದ್ದೇವೆ, ನಮ್ಮ ಅಟಿಟ್ಯೂಡ್ ಹೇಗಿದೆ ಅದನ್ನೇ
ಮಾನ್ಯ ಪ್ರಜ್ಞಾ ಮೇಡಮ್ ಅವರು ಹೇಳಿದ್ರು. ಅದಕ್ಕಾಗಿ ನಮ್ಮ ಮಕ್ಕಳಿಗೆ ಎಂತ ಶಕ್ತಿ ಇದೆ ಅಂದ್ರೆ, ನಮ್ಮ ಮನೆಯ ಆಧಾರ ಸ್ತಂಭ, ನಮ್ಮ ಮನೆಯ ಊರುಗೋಲು, ನಮ್ಮ ಮನೆಯ ಬೆಳಕು, ನಮ್ಮ ಮನೆಯ ಆಪದ್ಬಾಂಧವ, ನಮ್ಮ ಮನೆಯ ಕಣ್ಣೀರು. ಇಂತಹ ಶಕ್ತಿ ಮಕ್ಕಳಲ್ಲಿ ಇರುವುದರಿಂದ, ಅದು ಗಂಡಿರ್ಲಿ ಹೆಣ್ಣಿರ್ಲಿ, ಅದನ್ನ ಸರಸ್ವತಿ ಪುತ್ರ ಪುತ್ರಿಯನ್ನಾಗಿ ಮಾಡಲಿಕ್ಕೆ ಗುತ್ತಿಗೆ ತಗೊಳ್ಳೋ ಕೆಲಸ ಮಾಡಿದವರಲ್ಲಿ ನಾನು ಒಬ್ಬ. ಇಂಥ ಕೆಲಸವನ್ನ ನಾನು ಈಗ ತಾನೇ ಮೊನ್ನೆ ಡಿಸೆಂಬರ್ದಿಂದ ಡೆಪ್ಟಿ ಡೈರೆಕ್ಟರ್ ಆಫ್ ಪಬ್ಲಿಕ್ ಇನ್ಸ್ಟ್ರಕ್ಷನ್ ಬೆಳಗಾವಿ ಜಿಲ್ಲೆಯಿಂದ ನಿವೃತ್ತಿಯಾಗಿದ್ದೇನೆ. ಅದಕ್ಕಾಗಿ ಪೂಜ್ಯರ ಹತ್ರ ಬರಬೇಕು ಆಶೀರ್ವಾದ ತಗೋಬೇಕು ಅನ್ನುವಂತ ತುಡಿತ ಒಳಗೆ ಸದಾ ಕಾಡ್ತಾ ಇತ್ತು. ಅದಕ್ಕಾಗಿ ಇವತ್ತು ಒಂದು ಅವಕಾಶ ಸಿಕ್ತು, ಮತ್ತೆ ಕೆಲವು ವಿಚಾರಗಳನ್ನ ಹಂಚಿಕೊಳ್ಳಿಕ್ಕೆ ಅವಕಾಶ ಸಿಕ್ತು. ಅದಕ್ಕಾಗಿ ಮತ್ತೊಮ್ಮೆ ಪೂಜ್ಯರ ಸಾನ್ನಿಧ್ಯದಲ್ಲಿ, ಪೂಜ್ಯರ ಅವಕಾಶದಲ್ಲಿ, ಆಶ್ರಯದಲ್ಲಿ ಏನಾದರೂ ಅವಕಾಶಗಳನ್ನ ಮಾಡಿಕೊಟ್ರೆ ಇನ್ನಷ್ಟು ಪ್ರಮಾಣದ ಉತ್ತಮವಾದ ವಿಚಾರಗಳನ್ನ, ನನ್ನ 30 ವರ್ಷದ ಅನುಭವವನ್ನು ಹಂಚಿಕೊಳ್ಳಿಕ್ಕೆ, ಮಕ್ಕಳನ್ನ ಆಧಾರ ಸ್ತಂಭವನ್ನಾಗಿ ಮಾಡಲಿಕ್ಕೆ, ಮಕ್ಕಳನ್ನ ಊರುಗಳನ್ನಾಗಿ ಮಾಡಲಿಕ್ಕೆ, ಮಕ್ಕಳನ್ನ ಒಂದೊಂದು ಕ್ಷೇತ್ರಕ್ಕೆ ಗಟ್ಟಿಯಾದಂತ ಕುಳವನ್ನು ಕೊಡ್ಲಿಕ್ಕೆ ಶಕ್ತಿ ನಮ್ಮೆಲ್ಲರ ಹತ್ರ ಇದೆ. ಯಾಕಂದ್ರೆ ನಾನ್ ರಿನ್ಯೂವಬಲ್ ಥಿಂಗ್ಸ್ ಇನ್ ಅವರ್ ಲೈಫ್ ಅಂದ್ರೆ ಟೈಮ್, ಎನರ್ಜಿ, ಮನಿ. ಭಾರತದಲ್ಲಿ ಈ 3 ಎಷ್ಟು ವ್ಯಯ ಆಗ್ತಾ ಇದೆ ಅಂದ್ರೆ ಅದೊಂದು ದೊಡ್ಡ ದುರಂತ. 9ನೇ ದುರಂತ ಅನ್ಬೋದು, 8ನೇ ದುರಂತ. ಅಪವ್ಯಯ, ಎಸ್ ಯು ಆರ್ ರೈಟ್ ಸರ್. ಅಪವ್ಯಯ ಆಗ್ತಾ ಇದೆ. ನೋ ಕಾನ್ಸಿ. ಅದ್ರ ಬಗ್ಗೆ ನಮ್ ಪ್ರಜ್ಞೆ ಇಲ್ಲ, ಅದ್ರ ಬಗ್ಗೆ ನಮ್ ಕಾಳಜಿನೇ ಇಲ್ಲ. ಯಾಕಂದ್ರೆ ಅವು ನವೀಕರಿಸಲಾರದ ಸಂಪತ್ತುಗಳು, ದೈವತ್ವವಾಗಿರ್ತಕ್ಕಂಥ ಜನ್ಮದಾರಿಕವಾಗಿ ಬಂದಿರತಕ್ಕಂಥ ಕೊಡುಗೆಗಳು. ಅಂತದ್ದನ್ನ ನಾವು ಸದುಪಯೋಗ ಪಡಿಸ್ಕೊಳ್ಳಿಕ್ಕೆ ನಾವು ಮನಸ್ಸು ಮಾಡ್ತಾ ಇಲ್ಲ. ನಮ್ಮ ಹೃದಯ ಹೇಳ್ತಾ ಇದೆ ಏನಂತ, ನೀವು ಹೃದಯವಂತರನ್ನ ತಯಾರು ಮಾಡಿದಂತ ಶಕ್ತಿ ನಿಮ್ಮ ಹತ್ರ ಇದೆ, ವಿದ್ಯಾವಂತರನ್ನಾಗಿ ತಯಾರು ಮಾಡ್ತಕ್ಕಂಥ ಶಕ್ತಿ ನಿಮ್ಮ ಹತ್ರ ಇದೆ. ಕನ್ನಡದ ಪ್ರತಿಯೊಂದು ಮನೆ, ಭಾರತದ ಪ್ರತಿಯೊಂದು ಕುಟುಂಬ ಅದ್ಭುತವಾದ ಸಾಮರ್ಥ್ಯವನ್ನು, ಬ್ರೈನ್ ಡ್ರೈನ್ ಇದೆಯಲ್ಲ, ಪ್ರತಿಭಾ ಪಲಾಯನ. ಇವತ್ತು ಇಡಿ ಪ್ರತ್ಯಯ ಹಚ್ಕೊಂಡಿರ್ತಕ್ಕಂಥ ಎಲ್ಲಾ ರಾಷ್ಟ್ರಗಳದಾವಲ್ಲ ನಮ್ಮ ಮುಂದೆ, ING ಪ್ರತ್ಯಯ ಹಚ್ಕೊಂಡಿದಂತ ನಾವು, ನಮ್ಮ ಪ್ರತಿಭೆ ಅಲ್ಲಿ ಹೋಗಿ ಕೀ ಪೋಸ್ಟ್ ಆಗಿದೆ. ಸುನಕ್ ಅವರು ಪ್ರಧಾನಿ ಆದರು. ಇನ್ನು ಸಾಕಷ್ಟು ಉದಾಹರಣೆಗಳಿದಾವ. ಸಾಫ್ಟ್ವೇರ್ ನಲ್ಲಿ ಇರ್ಬೋದು, ಹಾರ್ಡ್ವೇರ್ ನಲ್ಲಿ ಇರ್ಬೋದು, ಇಂಟೆಲೆಕ್ಚುಯಲ್ ಫೀಲ್ಡ್ ನಲ್ಲಿ ಇರ್ಬೋದು, ಕಲ್ಚರಲ್ ಫೀಲ್ಡ್ ನಲ್ಲಿ ಇರ್ಬೋದು, ಎಟನಾಲಜಿಕಲ್ ಫೀಲ್ಡ್ ನಲ್ಲಿ ಇರ್ಬೋದು. ಅದ್ಭುತವಾದಂತ ತಾಕತ್ತು ನಮ್ಮ ಹತ್ರ ಇದೆ ಭಾರತದಲ್ಲಿ. ಆ ತಾಕತ್ತು ಸರಿಯಾಗಿ ಸದ್ಬಳಕೆ ಆಗ್ಬೇಕು ಅನ್ನುವಂಥದ್ದಕ್ಕ ಕನ್ನಂಬಾಡಿ ಅಣೆಕಟ್ಟು ಕಟ್ಟಿದ. ಒಂದು ಕಡೆ ಒಂದು ಕಲ್ಲಿಟ್ಟ, ಆ ಕಲ್ಲನ್ನು ತೆಗೆದು ಬಿಟ್ರೆ ಇಡೀ ಬ್ರಿಡ್ಜ್ಗೆನೆ, ಕನ್ನಂಬಾಡಿ ಅಣೆಕಟ್ಟಿಗೆನೆ ಇಫೆಕ್ಟ್ ಶಿಥಿಲಾಗ್ತಾ ಇದೆ. ಅಂತಹ ತಲೆ ವಿಶ್ವೇಶ್ವರಯ್ಯ ಅಂತವ್ರು ನಮ್ಮ ಹತ್ರ ಎಲ್ಲರೂ. ಅದಕ್ಕೆ ಸ್ವಾಮಿ ವಿವೇಕಾನಂದರು ಹೋಗುವಾಗ ಅವರ ಅಪ್ಪ ವಿಶ್ವನಾಥ ದತ್ತರು ಕೊನೆ ಗಳಿಗೆಯಲ್ಲಿ ಕೇಳಿದ್ರಂತ, ಅಪ್ಪ ನಾವೆಲ್ಲರೂ ಕೇಳೋ ಹಾಗೆ ಅಪ್ಪನ ಕೇಳಿದ್ರಂತ ವಿಶ್ವನಾಥ ದತ್ತರನ್ನ ನರೇಂದ್ರ, ಏನಂತ, ಅಪ್ಪ ನನಗೆ ಏನ್ ಬಿಟ್ಟು ಹೊಂಟಿ ಅಂತ. ಅವಾಗ ಹೇಳಿದ್ರಂತ ವಿಶ್ವನಾಥ ದತ್ತರು, ಏನಂತ, ಹೋಗು ನಿಲುಗನ್ನಡಿ ಮುಂದೆ ನಿಲ್ಲು ಅಂತ ಹೇಳಿದ್ರು. ಹೋಗು ನಿಲುಗನ್ನಡಿ ಮುಂದೆ ನಿಲ್ಲು ಅಂತ ಹೇಳಿದ್ರಂತೆ. ಅವಾಗ ನರೇಂದ್ರ ಹೋಗಿ ನಿಂತ. ಅದ್ಭುತವಾದಂತ ತೇಜಸ್ಸು. ಕೇವಲ 39 ವರ್ಷ ಜೀವನ ಮಾಡಿರ್ಬೋದು. ಎಂತ ಶಕ್ತಿ, ಎಂತ ತೇಜಸ್ಸು, ಎಂತ ಮುಖಾರವಿಂದ, ಎಂತ ಮಂದಹಾಸ, ಎಂತ ಕುತೂಹಲ, ಎಂತ ಶಕ್ತಿ, ಎಂತ ವೇಗ, ಎಂತ ಇಚ್ಛಾಶಕ್ತಿ, ಎಂತ ಕಲ್ಪನಾ ಶಕ್ತಿ, ಎಂತ ಸಂಕಲ್ಪ ಶಕ್ತಿ, ಎಂತ ಕ್ರಿಯಾಶಕ್ತಿ, ಎಂತ ಧೀಶಕ್ತಿ. ಅವಾಗ ಅವ್ರಿಗೆ ಗೊತ್ತಾತಂತ. ಅಪ್ಪನ ಸುಮ್ಮನೆ ಕೇಳಿದ್ದಿಲ್ಲ ನರೇಂದ್ರ. ಹಾಗೆ ಅಂತಹವರ ಅನುಯಾಯಿಗಳು, ಅಂತವರ ಉತ್ತರಾಧಿಕಾರಿಗಳು ನಾವೆಲ್ಲ ಇಲ್ಲಿ ಸಾಕ್ಷಿಯಾಗಿದ್ದೇವೆ ಪೂಜ್ಯರ ಎದುರಿನಲ್ಲಿ. ಸಂಕಲ್ಪ ಮಾಡೋಣ ಇವತ್ತು, ನನ್ನ ಕೈಲಾದ ಮಟ್ಟಿಗೆ ನನ್ನಿಂದ ಪಕ್ಕದ ಮನೆಯ, ನನ್ನ ಮನೆಯ ಪ್ರತಿಯೊಂದು ಮಗು ಏನಾಗ್ಬೇಕು, ಮಾನವ ಸಂಪನ್ಮೂಲ ಘಟಕ ಆಗ್ಬೇಕು, ಹ್ಯೂಮನ್ ರಿಸೋರ್ಸ್ ಆಗ್ಬೇಕು, ಅದೊಂದು ಇಂಟೆಲೆಕ್ಚುಯಲ್ ಕೆಪಾಸಿಟಿ ಯೂನಿಟ್ ಆಗ್ಬೇಕು.
ಅಂತ ತಾಕತ್ತು ಎಂಥವ್ರಲ್ಲಿ ಇಲ್ಲ, ಎಂಥವ್ರಲ್ಲಿ ಇಲ್ಲ. ಅದಕ್ಕಾಗಿ ಮಕ್ಕಳಿಗೆ ಆಸ್ತಿ ಮಾಡಬೇಡಿ, ಮಕ್ಕಳನ್ನೇ ಅಸೆಟ್ ಅನ್ನಾಗಿ ಮಾಡಿ. ಅದಕ್ಕೆ ಅವಕಾಶ ಇದೆ, ಪೂಜ್ಯರ ಆಶೀರ್ವಾದ ಇದೆ, ಆಶ್ರಯ ಇದೆ, ಪ್ರಸಾದ ಇದೆ, ಸಾನ್ನಿಧ್ಯ ಇದೆ, ಎಲ್ಲವೂ ಇದೆ, ಅನುಗ್ರಹ ಇದೆ. ಯಾಕೆ ನಮ್ಮ ಹಾಗೆ ನಮ್ಮ ಮಕ್ಕಳಾಗಬೇಕು? ನಮ್ಮನ್ನು ಮೀರಿಸ್ಬೇಕು. ಗುರು ಶಿಷ್ಯಾತ್ ಪರಾಜಯತೆ. ಉಪನಿಷತ್ತುಗಳ ಮಾತುಗಳನ್ನ, ನಮ್ಮ ವೇದಗಳ ವಿಚಾರಗಳನ್ನ ನಾವೆಲ್ಲ ಸ್ವಲ್ಪ ಅವಲೋಕನ ಮಾಡಿದ್ರೆ ಎಂಥ ಶಕ್ತಿ ಭಾರತಕ್ಕಿದೆ, ಎಂತಹ ಭಾರತೀಯ ಗ್ರಂಥಗಳಿಗೆ ಅಂತಃಸತ್ವ ಇದೆ, ಅಂತ ಶಕ್ತಿ ಇದೆ. ನಮ್ಮ ಹೈಜಿನ್ನು, ನಮ್ಮ ಸತ್ವ ಇದೆಯಲ್ಲ, ಮಾನಸಿಕ ಸತ್ವ, ಸೆಲ್ಫ್ ಆಕ್ಚುಲೈಸೇಷನ್ ಸೈಕಾಲಜಿಯಲ್ಲಿ ಆಗಲಿಕ್ಕೆ ಅವಕಾಶ ಇದೆ. ಅದಕ್ಕಾಗಿ ನಾವು ಬಡ್ಕೋತೇವೆ. ಏನಂತ ಆಗ ಹೇಳಿದ್ರಲ್ಲ ಮೇಡಮ್ ಅವರು, ಹಾಗೆ ಅಲೈನ್ಮೆಂಟ್ ತಂದುಕೊಂಡ್ರೆ ನಿಮ್ಮನ್ನು ಬೀಟ್ ಮಾಡ್ಲಿಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ. ಅನುಭವನ ಕಂಡು ಹಿಡಿದಿರ್ಬೋದು, ಯಾವುದೇ ಸೈನಿಕ ಶಕ್ತಿ ಅದ್ಭುತ ಆಗಿರ್ಬೋದು, ಈಗೇನು ಕಡಿಮೆ ಇಲ್ಲ. ಆದ್ರೆ ನಮ್ಮ ಭಾರತದ ಜನಸಂಖ್ಯೆ ಏನಾಗಬೇಕಾಗಿದೆ? ಫ್ರೂಟ್ಫುಲ್ ಆಗಬೇಕು. ಅದೊಂದು ಎಟಿಮಾಲಜಿಕಲ್ ಅಕಾಡೆಮಿಕ್ ಕೋಶಂಟ್ ಆಗ್ಬೇಕಾಗಿದೆ, ಯೂನಿಟ್ ಆಗ್ಬೇಕಾಗಿದೆ. ಅಂತ ಕೆಲಸ ನಾವೆಲ್ಲರೂ ಪೂಜ್ಯರ ಮಾರ್ಗದರ್ಶನದ ಅಡಿಯಲ್ಲಿ, ಅದಕ್ಕಾಗಿ ತಾಯಂದಿರ ಸಭೆಗಳನ್ನ ಬಹಳಷ್ಟು ತಾಲೂಕಿನಲ್ಲಿ, ಯಾಕಂದ್ರೆ ಜನನಿ ತಾನೇ ಮೊದಲ ಗುರು, ಮನೆಯ ಮೊದಲ ಪಾಠಶಾಲೆ, ಸಂಜೀವನ್ನಮ್ಮ ಪತಿವ್ರತೆ ಧರ್ಮದಲ್ಲಿ ಹೇಳಿದ ಮಾತು ನೆನಪಾಗ್ತಾ ಇದೆ. ಅದಕ್ಕಾಗಿ ಇವರು ಮನಸ್ಸು ಮಾಡಿದ್ರೆ ನನ್ನ ಎಲ್ಲಾ ತಾಲೂಕುಗಳಲ್ಲಿ ಉತ್ತಮ ಫಲಿತಾಂಶಕ್ಕೆ ಕಾರಣೀಕರ್ತಂತ ಭಾಗಿದಾರರು, ಸ್ಟೇಕ್ ಹೋಲ್ಡರ್ ಯಾರು ಅಂದ್ರೆ ತಾಯಿ. ಅದು ನಿಮ್ಮಿಂದ ಸಾಧ್ಯ ಆಗಿಲ್ಲ, ಆಗೋದನೇ ಇಲ್ಲ. ಅವ್ರು ಸಾಧ್ಯ ಐತಿ. ಯಾಕಂದ್ರೆ ಅವರು ಎಲ್ಲ ಅಡಿಗೆ ಮಾಡಿ ನಿಮಗೆಲ್ಲ ಉಣಿಸಿ ಹೊತ್ತಿದ ತಳದಂದು ಉಂಡ ಮತ್ತು ಕಣ್ಣೀರ್ ಕಪಾಳಕ್ಕ ಬರೆಸ್ಕೊಂಡ ಮತ್ತೆ ರಾತ್ರಿ ನಿದ್ದೆ ಹತ್ತದಂಗೆ ನಿದ್ದೆ ಮಾಡು ನಾಟಕ ಮಾಡಿ ಅನಾರೋಗ್ಯ ಕರ್ಕೊಳ್ತಾ ಇದ್ದಾರೆ. ಅವ್ರು ಕೇಳಬೇಕಾರೆ ಹೌದಂತಾರ. ಯಾಕಂದ್ರೆ ನಮ್ಮ ಮುಂದೆ ಹೆದರಿ ಹೇಳುದಿಲ್ಲ. ಅದಕ್ಕಾಗಿ ಆ ತಾಯಿ ಬಾಯಿ ಇದೆಯಲ್ಲ, ನಾವೆಲ್ಲರೂ ಎರಡನೇ ಗುರುಗಳು. ನಾವು ಎಷ್ಟರ ಮಟ್ಟಿಗೆ EQ ಹೆಚ್ಚು ಮಾಡ್ತೇವೋ, IQ ಹೆಚ್ಚು ಮಾಡ್ತೇವೋ, ಅಥವಾ EQ ಹೆಚ್ಚು ಮಾಡ್ತೇವೋ ಗೊತ್ತಿಲ್ಲ ನಮಗ. ಆದ್ರೆ ಅವ್ರು ಮಾತ್ರ ನಿಜವಾಗ್ಲು ಎಲ್ಲನೂ EQ ಅಂತೂ ಹೆಚ್ಚು ಮಾಡಿ. ಈ ಹಸ್ತ ಇದೆಯಲ್ಲ, ಈ ಹಸ್ತದಲ್ಲಿ ಅಮೃತ ಇದೆ ಅವ್ರ ಹತ್ರ. ಅಂದ್ರೆ ಇಷ್ಟು ಕುಂದ್ರಾಕ್ ಶಕ್ತಿ ನಮ್ಮ ಬೆನ್ನು ನೋಡಿಗೆ ಸರಿ ಇಲ್ಲ ಅಂದ್ರೆ ಅವರ ಹಸ್ತದೊಳಗ ಅಮೃತ ಇರಲಿಲ್ಲ ಅಂದ್ರೆ ಆ ಅಮೃತನ ಹಾಕಿದ್ದಿಲ್ಲ, ಪ್ರಸಾದನ ಹಾಕಿದ್ದಿಲ್ಲ. ಅದಕ್ಕಾಗಿ ನಾವು ಎಷ್ಟು ಅವ್ರಿಗೆ ಹಣಿ ಮೆನೆದ್ರು, ಎಷ್ಟು ಶಿರಸಾಷ್ಟಾಂಗ ಹಾಕಿದ್ರು ಕಡಿಮೆ. ಅದಕ್ಕಾಗಿ ಈ ವಿಚಾರಗಳನ್ನು ಕೇಳಿದಕ್ಕಾಗಿ ಅವಧಾನ ಕೇಂದ್ರೀಕರಿಸಿದ್ದಕ್ಕೆ ತಮಗೆ ಪೂಜ್ಯರ ಚರಣಗಳಿಗೆ ನನ್ನ ಮಾತುಗಳು, ವಿಚಾರಗಳನ್ನ ಅರ್ಪಿಸಿ ನನ್ನ ಮಾತು ವಿರಾಮ ಕೊಡ್ತೇನೆ. ಧನ್ಯವಾದ.